ನೋಡಿ, ಈ ರೀತಿಯಾದಂತಹ ಸಂದರ್ಭದಲ್ಲಿ ಅಂದರೆ ನೋಡಿ, ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ವಿಚಾರವಾಗಿ ಒಂದು ರೀತಿಯಲ್ಲಿ ತನಿಖಾಧಿಕಾರಿಗಳಿಗೆ ಈ ಕೇಸ್ ಸವಾಲಾಗಿದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಒಬ್ಬರೇ ಬರ್ತಾರೆ, ಒಬ್ಬರೇ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ, ಪಕ್ಕಾ ಪ್ಲಾನ್ ಪ್ರಕಾರ ಮಾಡಿರ್ತಾರೆ. ಸೊ ಹೀಗಾಗಿ ರಾಜ್ಯದ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಕೂಡ ಈಗ ಈ ಒಂದು ಪ್ರಕರಣವನ್ನು ಭೇದಿಸೋದಕ್ಕೆ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು. ಅವರೆಲ್ಲರೂ ಕೂಡ ಪಣ ತೊಟ್ಟು ಈ ಒಂದು ಕೇಸನ್ನು ಭೇದಿಸೋಕೆ ಇಳಿದಿದ್ದಾರೆ. ಬಹಳ ಪ್ರಮುಖವಾಗಿ ಬಾಂಬ್ ಬ್ಲಾಸ್ಟ್ ತನಿಖೆಯನ್ನು ಹೊತ್ತಿರುವಂಥ CCB, NIA, IB ಜೊತೆಗೆ ತಮಿಳುನಾಡಿನ ಕ್ಯೂ ಬ್ರಾಂಚ್ ಫೀಲ್ಡ್ಗೆ ಇಳಿದಿದ್ದಾರೆ. ತೆಲಂಗಾಣದ CI ಸೆಲ್ ಅಧಿಕಾರಿಗೂ ಕೂಡ ಎಂಟ್ರಿ ಆಗಿದ್ದಾರೆ. ತನಿಖಾಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಈ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸವಾಲಾಗಿದೆ. ನೋಡಿ, ನಿಮಗೆ ಯಾವ ರೀತಿ ಅಂತಂದ್ರೆ ನೋಡಿ, ಅವರು ಎಲ್ಲ ರೀತಿಯ ಸರ್ವೈವಲ್ ಟಾಸ್ಕ್ ತರಬೇತಿ ಪಡ್ಕೊಂಡಿರ್ತಾರೆ. ಜೊತೆಗೆ ಒಬ್ಬರೇ ಬರ್ತಾನೆ, ಪಕ್ಕಾ ಪ್ಲಾನ್ ಪ್ರಕಾರ ಈ ರೀತಿ ಮಾಡಿ ಹೋಗ್ತಾರೆ. ಅದಾದಮೇಲೆ ಅವರೆಲ್ಲೂ ಕೂಡ ಎಸ್ಕೇಪ್ ಆಗೋದಿಲ್ಲ, ಯಾವುದಾದ್ರು ಕಾಡಿಗೆ ಹೋಗಿ ಅವರಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಕಾಡಿನ ಪರಿಸರಕ್ಕೆ ತಕ್ಕ ಅನುಗುಣವಾಗಿ ಅಲ್ಲಿ ಬದುಕ್ತಿರ್ತಾರೆ. ಸೊ ಈ ರೀತಿ ಒಬ್ಬರೇ ಬಂದು ಒಬ್ಬನೇ ರೀತಿ ಮಾಡಿ ಸಾಕಷ್ಟು ಪ್ರಕರಣಗಳಲ್ಲಿ ಒಬ್ಬನೇ ಇರ್ತಾನೆ ಅಂತಂದರೆ ಅಂತಹ ಪ್ರಕರಣಗಳನ್ನು ಭೇದಿಸೋದು ಒಂದು ರೀತಿಯಲ್ಲಿ ಸವಾಲೇ. ಆದರೂ ಕೂಡ ಬಿಡೋದಿಲ್ಲ. ಎಷ್ಟೇ ತಡವಾದರೂ ಕೂಡ ಅವರನ್ನು ಹೆಡೆಮುರಿ ಕಟ್ಟೋದರಲ್ಲಿ ಪೊಲೀಸ್ನವರಾಗಿರ್ಬೋದು, ತನಿಖಾ ಅಧಿಕಾರಿಗಳಾಗಿರ್ಬೋದು ಕೆಲಸವನ್ನು ಮಾಡ್ತಾರೆ. ಸೊ ಹೀಗಾಗಿ ಬೆಂಗಳೂರು ಬ್ಲಾಸ್ಟನ್ನು ಬೆನ್ನತ್ತಿದಂಥ ತನಿಖಾ ಸಂಸ್ಥೆಗಳು ಈಗಾಗಲೇ ಬೇರೆ ಬೇರೆ ರಾಜ್ಯಗಳ ತನಿಖಾ ಸಂಸ್ಥೆಗಳು ಕೂಡ ಫೀಲ್ಡ್ಗಿಳಿದಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ CCB ಈಗಾಗಲೇ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅವರಿಗೆ ತನಿಖೆ ಮಾಡೋದಕ್ಕೆ. ಜೊತೆಗೆ NIA, IB ತಮಿಳುನಾಡಿನ ಕ್ಯೂ ಬ್ರಾಂಚ್ ಫೀಲ್ಡ್ಗಿಳಿದಿರೋದು, ಜೊತೆಗೆ ತೆಲಂಗಾಣದ CI ಸೆಲ್ ಅಧಿಕಾರಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಒಂದು ರೀತಿಯಲ್ಲಿ ಸವಾಲಾಗಿದೆ, ಕಾದ್ ನೋಡೋಣ. ನೋಡಿ, ಇದು ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಮತ್ತೊಂದು ತನಿಖೆಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಂದರೆ ವಿವಿಧ ಆಯಾಮದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ಸಿಂಗಲ್ ವೋಲ್ಫ್ ಟೆರರಿಸ್ಟ್ ಅಂತ ಹೇಳಿ ಆ ಒಂದು ವಿಧದಲ್ಲಿ ಅಂದರೆ ನಿಮಗೆ ಒಬ್ಬನೇ ಆ ಟೆರರಿಸ್ಟ್ ಒಬ್ಬನೇ ಇರ್ತಾನೆ, ಒಬ್ಬನೇ ಬಂದು ಒಬ್ಬನೇ ಈ ರೀತಿಯಾದಂಥ ಕೃತ್ಯವನ್ನು, ವಿಧ್ವಂಸ ಕೃತ್ಯಗಳನ್ನು ಮಾಡಿರ್ತಾರೆ. ಈ ಒಂದು ಆಧಾರದ ಮೇಲೂ ಕೂಡ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಒಬ್ಬನೇ ವ್ಯಕ್ತಿ ಬಾಂಬ್ ತಯಾರಿಸಿ ಸ್ಫೋಟಿಸುವ ಜವಾಬ್ದಾರಿ ಇದೆ. ಈ ಬಾಂಬರ್ಗೆ ಒಂಟಿ ತೋಳ ಭಯೋತ್ಪಾದಕ ಅಂತ ಹೇಳಿ ಕರೀತಾರೆ. ಮತ್ತು ATC ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ ಜೊತೆ ಪೊಲೀಸರು ಸಂಪರ್ಕ ಹೊಂದಿದ್ದಾರೆ. ಉಗ್ರ ಕೃತ್ಯಗಳ ತನಿಖೆಯಲ್ಲಿ ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ ಖ್ಯಾತಿ ಪಡೆದಿರೋರು ಇವರು. ಸ್ಯಾಂಪಲ್ಸ್ ಪಡೆದು ತೆಲಂಗಾಣ ಸೆಲ್ ಟೀಮ್ ಈಗಾಗಲೇ ಸ್ಯಾಂಪಲ್ ಪಡ್ಕೊಂಡು ಹೋಗಿದೆ. ತಮಿಳುನಾಡು, ಕೇರಳ, ತೆಲಂಗಾಣದಲ್ಲಿ ಪೊಲೀಸ್ನವರು ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ಸ್ಥಳೀಯ ಪೊಲೀಸರನ್ನು ಸಂಪರ್ಕಿಸಿ ಬೆಂಗಳೂರು ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಯಾಕಂದರೆ ಆತ ಯಾವುದೇ ಕಾಡಿಗೆ ಹೋಗಿ ಬೇಕಾದರೆ ಆತ ತಪ್ಪಿಸ್ಕೊಂಡು ಅಲ್ಲಿ ಇರ್ಬೋದು. ಯಾವುದೇ ಕಾಡು ನಿಮಗೆ ಘಟ್ಟಗಳು ಅಂತ ಬಂದಾಗ ನಿಮಗೆ ತಮಿಳುನಾಡು, ಕೇರಳ, ಕರ್ನಾಟಕ ಈ ಭಾಗದಲ್ಲಿ ಕಾಡಿರುತ್ತೆ, ಅಲ್ಲಿ ಹೋಗಿ ಆತ ತಪ್ಪಿಸ್ಕೊಂಡಿರ್ಬೋದು. ಹೀಗಾಗಿ ಎಲ್ಲ ಅಲ್ಲಿನ ಪೊಲೀಸ್ನವ್ರನ್ನೆಲ್ಲರೂ ಕೂಡ ಅವರು ಸಂಪರ್ಕ ಮಾಡಿದ್ದಾರೆ, ಅಧಿಕಾರಿಗಳನ್ನ ಸಂಪರ್ಕ ಮಾಡಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇರೋದು, ಒಂದು ಸಿಂಗಲ್ ವೋಲ್ಫ್ ಟೆರರಿಸ್ಟ್ ಅನ್ನುವಂಥ ಒಂದು ಮಾದರಿಯನ್ನು ಹಿಡ್ಕೊಂಡು ತನಿಖೆಯನ್ನು ಮಾಡ್ತಿರೋದು. ಈಗಾಗಲೇ ಪೊಲೀಸ್ನವರು ಬೇರೆ ಅಧಿಕಾರಿಗಳನ್ನು ಈಗಾಗಲೇ ಅವ್ರನ್ನ ಸಂಪರ್ಕ ಮಾಡಿದಾರಂತೆ. ಯಾವ ರೀತಿ ಇರುತ್ತೆ ತನಿಖೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ? ಖಂಡಿತವಾಗ್ಲೂ ದಿವಿತ್, ಏನಂತಂದ್ರೆ ಈ ರೀತಿಯಾದಂತಹ ಒಂದು ಪ್ರಕರಣ ಏನಿದೆ ಅಂದ್ರೆ ಒನ್ ಮ್ಯಾನ್ ಆರ್ಮಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆತ ಏನಿದ್ದಾನೆ ಸಿಂಗಲ್ ವೂಲ್ಫ್ ಟೆರರಿಸ್ಟ್ ಅಂತ ಇದನ್ನ ಕರೆದಿದ್ದಾರೆ. ಅಂದ್ರೆ ಅಮೆರಿಕದ ಒಂದು ಸಂಸ್ಥೆ ಈ ರೀತಿಯಾಗಿ ಕರೆದಿರುವಂಥದ್ದು. ಒಬ್ಬನೇ ಬಂದು ಈ ರೀತಿಯಾದಂತಹ ಕೃತ್ಯ ಎಸಗಿ ಹೋಗಿರುವಂತಹ ವ್ಯಕ್ತಿಯನ್ನ ಸಿಂಗಲ್ ವೂಲ್ಫ್ ಟೆರರಿಸ್ಟ್, ಅಂದ್ರೆ ಆತ ತೋಳದ ರೀತಿಯಲ್ಲಿ ಒಬ್ಬನೇ ಬಂದು ಬೇಟೆಯಾಡಿ ಹೋಗಿದ್ದಾನೆ ಅನ್ನೋ ಒಂದು ಮಾತುಗಳಲ್ಲಿ ಅವರನ್ನು ಕೂಡ ಕರೆದಿದ್ದಾರೆ. ಆ ರೀತಿಯಾಗಿ ಏನಾದರೂ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖಾ ಸಂಸ್ಥೆಗಳು ಕೂಡ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ 2-3 ಜನ ಇದ್ರೆ ಅಥವಾ ಒಂದು ಗುಂಪಿದ್ರೆ ಅಲ್ಲಿ ಸಿಗಾಕೊಳ್ಳೋ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ. ಯಾಕಂತಂದ್ರೆ ಅವರು ಯಾವುದಾದ್ರೂ ಒಂದು ಎವಿಡೆನ್ಸ್ನ ಬಿಟ್ಟು ಹೋಗೋ ಚಾನ್ಸಸ್ ಬಹುತೇಕವಾಗಿ ಇರುತ್ತೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಇವರು ಪ್ಲಾನ್ ಮಾಡಿ ಒಬ್ಬನೇ ಬಂದಿದ್ದಾನೆ. ಸೊ ಹೀಗಾಗಿ ಒಬ್ಬನೇ ಬಂದು ಹಂಟ್ ಮಾಡಿ ಹೋಗಿದ್ದಾನೆ, ಒಬ್ಬನೇ ಬಂದಿಲ್ಲಿ ಎಲ್ಲ ಕೆಲಸವನ್ನ ಅಂದ್ಕೊಂಡಂತೆ ಮುಗಿಸೋಗಿದ್ದಾನೆ. ಸೊ ಹೀಗಾಗಿ ಈ ರೀತಿಯಾದಂತಹ ಒಂದು ಪ್ರಕರಣವನ್ನ ಸಿಂಗಲ್ ವೂಲ್ಫ್ ಟೆರರಿಸ್ಟ್ ಅಂತ ಕೂಡ ಕರೀತಾರೆ ಅನ್ನೋ ಅಂತ ಹೇಳಿ ಕೂಡ ಈಗಾಗಲೇ ಹೇಳಲಾಗ್ತಿದೆ. ಈ ಒಂದು ಆಂಗಲ್ ಅಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂಥದ್ದು.
ಇದರ ಜೊತೆಗೆ ಕೂಡ ತೆಲಂಗಾಣ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಇಲ್ಲಿರುವಂಥ ಕೌಂಟರ್ ಇಂಟೆಲಿಜೆನ್ಸ್ ಏನಿದೆ ಅವರು ಕೂಡ ಈಗಾಗಲೇ ಇಲ್ಲಿನ ಸ್ಯಾಂಪಲ್ಸ್ಗಳನ್ನ ತಗೊಂಡೋಗಿದ್ದಾರೆ, ಇಲ್ಲಿನ ವರದಿಗಳನ್ನ ಕೂಡ ಈಗಾಗಲೇ ತಗೊಂಡೋಗಿರುವಂಥದ್ದು. ಅಲ್ಲಿರುವಂಥ ಕೌಂಟರ್ ಇಂಟೆಲಿಜೆನ್ಸು ಈ ಹಿಂದೆ ಕೂಡ ಟೆರರಿಸಮ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗಿರೋಂಥವ್ರು ಆಗಿರ್ಬೋದು ಮತ್ತು ಟೆರರಿಸಮ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅವೆಲ್ಲವನ್ನು ಕೂಡ ಇವರು ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ, ಅಲ್ಲೂ ಕೂಡ ಅವರನ್ನು ಬಂಧನ ಮಾಡಿರ್ತಾರೆ. ಸೊ ಹೀಗಾಗಿ ಇಟ್ ವಿಲ್ ಹೆಲ್ಪ್ಫುಲ್, ಅಂದರೆ ಅಲ್ಲಿರೋರಿಗೂ ಕೂಡ ಮತ್ತು ಇಲ್ಲಿರೋರಿಗೂ ಕೂಡ ಹೆಲ್ಪ್ ಆಗುತ್ತದು. ಇದೇ ರೀತಿಯಲ್ಲಿ ಏನಾದ್ರು ಆಗಿತ್ತಾ, ಒಬ್ಬನೇ ಬಂದು ಮಾಡೋಗಿರುವಂತಹ ಕೃತ್ಯಗಳೆಲ್ಲರೂ ಸಿಗುತ್ತಾ, ಎಕ್ಸಾಂಪಲ್ಗಳೇನಾರು ಸಿಗುತ್ತಾ ಅಂಥೇಳಿ ಈಗಾಗಲೇ ಇಡೀ ದೇಶದ ಎಲ್ಲ ತನಿಖಾ ಸಂಸ್ಥೆಗಳಾಗಿರ್ಬೋದು ಮತ್ತು ಎಲ್ಲ ರಾಜ್ಯದ ಪೊಲೀಸರಾಗಿರ್ಬೋದು ಇಲ್ಲೂ ಕೂಡ ಬೆಂಗಳೂರಿನ ಪೊಲೀಸರ ಬೆನ್ನಿಗೂ ಕೂಡ ನಿಂತಿರುವಂಥದ್ದು. ಯಾಕಂತಂದರೆ ಹಳೆ ಕೇಸ್ನಲ್ಲಿ ಎಲ್ಲಾದರೂ ಇದೇ ರೀತಿಯಾಗಿ ಫಾಲೋ ಆಗಿದೆ, ಇದೇ ರೀತಿಯಾಗಿ ಸಿಮಿಲಾರಿಟೀಸ್ ಇದ್ದರೆ ಆಗ ಈ ಒಂದು ಕೇಸನ್ನು ಬಹುತೇಕ ಬೇಗನೆ ಸಾಲ್ವ್ ಮಾಡ್ಬೋದು ಅಂತಲೂ ಕೂಡ. ಸೊ ಹೀಗಾಗಿ ಇಲ್ಲಿರುವಂಥ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿದರೆ ಇನ್ನು ಅವರ ಪೊಲೀಸರ ಜೊತೆ ಕೂಡ ಸಂಪರ್ಕದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ದಿವಿತ್.